ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ಅವರು ನಮ್ಮೊಟ್ಟಿಗಿಲ್ಲ. ಸದ್ಯಕ್ಕೆ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ಕಲಾವಿದರಿಗೆ ಸಾವಿಲ್ಲ ಅನ್ನೋಂಥ ಮಾತು ಯಾವಾಗಲೂ ಹೇಳ್ತೀವಿ, ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಬಟ್ ಸರೋಜಾ ದೇವಿ ಅವರೊಟ್ಟಿಗೆ ನಿಮ್ಮದು ಬಹಳಷ್ಟು ದೊಡ್ಡದಾಗಿ ಜರ್ನಿ ಇದೆ, ಒಡನಾಟ ಹೇಳಕ್ಕೆ ಸಹ ಆಗೋದಿಲ್ಲ. ಒಳ್ಳೆ ಮಾತು ಹೇಳಿದ್ರಿ ನೀವು, ಕಲಾವಿದರಿಗೆ ಸಾವೇ ಇಲ್ಲ ಅನ್ನೋದು. ಅವ್ರ ನೆನಪೇ ಆಯುಷು. ಸರೋಜಮ್ಮ ಅವರ ಒಬ್ಬ ಕಲಾವಿದರಾಗಿ, ಒಬ್ಬ ನಟಿಯಾಗಿ ಇಡೀ ಭಾರತ ಚಿತ್ರರಂಗದಲ್ಲಿ ಹೆಸರಾಂತ ಕಲಾವಿದರು. ಒಳ್ಳೊಳ್ಳೆ ಪಾತ್ರಗಳು ಮಾಡಿ, ಒಳ್ಳೆ ಅಂದರೆ ಮನಸ್ಸಲ್ಲಿ ಹಚ್ಚಾಕಂಥ ಒಂದು ಪಾತ್ರಗಳು. ಅಷ್ಟೇ ಅಲ್ಲ, ಅಷ್ಟು ಒಳ್ಳೆಯ ಒಂದು ಮನಸ್ಸಿರುವಂಥ ಒಂದು ಹೆಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ತಾಯಿ ಸ್ಥಾನ ಕೊಟ್ಟವರು ಅವರು. ಪಾರ್ವತಮ್ಮ ಅವ್ರನ್ನ ನಾನು ತುಂಬ ನನ್ನ ತಾಯಿ ಅಂತ ನಾನು ಯಾವ ರೀತಿ ನೋಡ್ತೀನಿ, ಆ ಥರ ಅವ್ರನ್ನ ಕಳ್ಕೊಂಡ್ಮೇಲೆ ಸರೋಜಮ್ಮ ಅವ್ರನ್ನ ನಾನು ಎವ್ರಿ ಮಂತ್ ಫೋನ್ ಮಾಡೋದು, ಮಾತಾಡೋದು, ಅವ್ರಿಗೆಲ್ಲ ಫೋನ್ ಮಾಡೋದು. ಇಲ್ಲ, ಅವ್ರು ನನಗೆ ಯಾಕೆ ಇನ್ನೂ ಫೋನ್ ಮಾಡಿಲ್ಲ, ನೀವು ಎಲ್ಲಿದ್ದೀರಾ, ಹೆಂಗಿದ್ದೀರಾ, ಸೊ ಈ ಥರ ಒಂದು ಮಾತಾಡ್ಕೊಂಡಿರ್ತಾಯಿದ್ವಿ. ಇಷ್ಟು ಮಾತಾಡಿಕೊಂಡು ಇಷ್ಟು ಇದರಲ್ಲಿ ಸಡನ್ನಾಗಿ ನನಗೆ ಈ ಒಂದೂವರೆ ತಿಂಗಳಿಂದ ಸಂಪರ್ಕ ಸಿಕ್ಕಿಲ್ಲ. ಆಮೇಲೆ ನಾನು ಅವ್ರ ಮಗಳಿಗೆ ಮೊನ್ನೆ ಮಾತಾಡಿದಾಗ ಅವ್ರು ಔಟ್ ಆಫ್ ಕಂಟ್ರಿ ಇದ್ದರು. ನಾನು ಸೋಮವಾರ ಬರ್ತಾಯಿದ್ದೀನಿ ಅಂಕಲ್. ಇಲ್ಲಮ್ಮ, ನನಗೆ ಯಾಕೋ ಅಮ್ಮ ತುಂಬಾ ನೋಡಬೇಕು ಅನಿಸ್ತಾಯಿದೆ, ಒಂದು ವಾರದಿಂದ ಅಂತೂ ತುಂಬಾ ಅಂತಾರೆ ಅನಿಸ್ತಾಯಿದೆ, ಒಂದು ಸರಿ ಮಾತಾಡಬೇಕು. ಖಂಡಿತವಲ್ಲ ಅಂಕಲ್, ನಾನು ಸೋಮವಾರ ಬೆಳಿಗ್ಗೆ ಬರ್ತೀನಿ, ಬಂದ ಮೇಲೆ ನಾನು ಫೋನ್ ಮಾಡಿಸ್ಕೊಡ್ತೀನಿ, ನೀವು ಮಾತಾಡಿ ಬನ್ನಿ ನೀವು ಅಂತಂದರು. ನಾನು ಇವತ್ತು ಸೋಮವಾರ ಬೆಳಿಗ್ಗೆ ಬಂದರು. ಅವರ ಯಜಮಾನ್ರ ನಂಬರಿಂದ ಫೋನ್ ಮಾಡಿದಾಗ ಐ ವಾಸ್ ವೆರಿ ಹ್ಯಾಪಿ. ಅಮ್ಮ ಬಂದಿದ್ದೆ, ಅಮ್ಮ ಮೀಟ್ ಮಾಡ್ಬೋದು ಇವತ್ತು. ಅವ್ರ ಜೊತೇಲಿ ಬಂದರೆ ಒಂದು 2-3 ಅವರ್ಸ್ ಊಟ ಮಾಡಿಸ್ದೆ ಕಳಿಸಲ್ಲ, ಜೊತೇಲಿ ಇರಬೇಕು. ಸೊ ಅವ್ರ ಜೊತೆಲಿ ಊಟ ಮಾಡಿ ಅವ್ರ ಜೊತೇಲಿ ಕಾಲ ಕಳ್ಕೊಂಡು ಹೋಗ್ಬೋದು ನಾನು ಅಂದ್ಕೊಂಡು ನಾನು ಖುಷಿಯಿಂದ ಫೋನ್ ತೊಗೊಂಡೆ. ಅವರು ಅಣ್ಣ ಅಮ್ಮ ಹೋಗ್ಬಿಟ್ರಣ್ಣ ಅಂದಾಗ ನನಗೆ ನಂಬಕ್ಕಾಗಿಲ್ಲ, ತಡ್ಕೊಳ್ಳೋಕ್ಕಾಗಿಲ್ಲ. ಸೊ ಆ ಶಾಕ್ ಈಗ ನೋಡಬೇಕಾದಂಥ ಒಂದು ಇದಾಯಿತು. ಆರ್ಟಿಸ್ಟ್ಗಳಿಗೆ ಸಿನಿಮಾ ಆ್ಯಕ್ಷನ್ ಅಂತ ಹೇಳೋ ಸಂದರ್ಭದಲ್ಲಿ ಮೇಕಪ್ ಯಾವ ರೀತಿ ಮಾಡಿರ್ತಾರೆ ಸರ್, ಈಗಲೂ ಸಹ ಮೇಡಮ್ನ ನಾವು ನೋಡೋದಾದರೆ ಅದೇ ಚಾರ್ಮ್ ಇರ್ಬೋದು, ಆ ಫೇಸೆಲ್ಲ ಹಾಗೆ ಕಾಣಿಸುತ್ತೆ. ಅವರು ಬಾರ್ನ್ ಬ್ಯೂಟಿ ಅಂತಾರಲ್ಲಮ್ಮ, ಅಷ್ಟೇ ಮಾಡು. ನೀವೇ ಅದಕ್ಕಿನ್ನೇನು ಹೇಳೋಕ್ಕಾಗಲ್ಲ. ಭಗವಂತ ಅದನ್ನು ರೂಪಿಸ್ಕಳಿಸ್ಬಿಟ್ಟಿದ್ದಾನೆ ಅಷ್ಟೇ. ಅವರು ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಯಾವ ಸಂದರ್ಭದಲ್ಲಿ ಹೆಂಗೆ ನೋಡ್ರು ಅವ್ರು ಹಂಗೆ ಇರ್ತಾರೆ. ಅವರು ನಾವು ಮನೆಗೆ ಬಂದು ಯೂಶ್ವಲಾಗಿ ಮನೆಗೆ ಬಂದಾಗ ಹೆಂಗಿರ್ತಾರೆ ಹೇಳಿ, ಮನೇಲಿ ಇದ್ದಾಗ ಬೇರೆ ಥರ ಇರ್ತಾರೆ, ಆಚೆ ಇದ್ದಾಗ ಆಚೆ ಬಂದಾಗ ಹಂಗೆ ಬರ್ತಾರೆ. ಅವರು ಮನೇಲಿದ್ದರೂ ಹಂಗೆ, ಆಚೆ ಇದ್ದರೂ ಹಂಗೆ. ಅವರು ಆರೋಗ್ಯ ಸರಿ ಇಲ್ದಿದ್ರು ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಪ್ರೀತಿಯಿಂದ ಮಾತಾಡೋರು. ಚೆನ್ನಾಗಿದ್ದಾಗಲೂ ಹೆಂಗೆ ಮಾತಾಡ್ತಾರೋ ಅದೇ ಥರ ಮಾತಾಡೋರು. ಬಿರಿಯಾನಿ ಆಗ್ಬೋದು, ಕೈಮಾ ಮಾಡಿಸೋರು. ಅವರು ಅಂಬರೀಷ್ ಅವ್ರಿಗೆ ಅಂಬರೀಷ್ ಅವ್ರು ಹೋದ್ಮೇಲೆ ಅಯ್ಯೋ ಅಂಬರೀಷ್ ನನ್ನ ತಮ್ಮ ಇದ್ದಿದ್ದರೆ ಎಷ್ಟು ಊಟ ಮಾಡಿಕೊಂಡು ಆ ಒಂದು ಇಷ್ಟ ಅಂದ್ಬಿಟ್ಟು ಅವಾಗ ಕಳಿಸ್ತಾ ಇದ್ದೆ. ಕೈಮಾ ಬಿರಿಯಾನಿ ಎಲ್ಲ ಎಷ್ಟು ತಿಂದ್ಬಿಟ್ಟು ಫೋನ್ ಮಾಡಿ ನನಗೆ ಎಷ್ಟು ಹೊಗಳೋರು. ನೀನು ಊಟ ಮಾಡ್ತದೆ, ನೀನು ಬಂದು ಊಟ ಮಾಡೋ ನನಗೆ ಅಷ್ಟೇ ಸಂತೋಷ, ಅಂಬರೀಷ್ ಅವ್ರು ಊಟ ಮಾಡ್ತೀನಿ, ಈ ಥರ ಎಲ್ಲ ಮಾತಾಡೋರು. ಸೊ ಹಾಗೆ ಅವ್ರಿಗೆ ಅಷ್ಟೇ, ಪ್ರತಿ ವಾರ ಅವ್ರಿಗೆ ಬೇಕಾದವ್ರು ಯಾರೋ 3-4 ಕರ್ಸ್ಕೋಬೇಕು, ಮಾತಾಡಬೇಕು, ಊಟ ಮಾಡಿಸ್ಬೇಕು, ಮಾತಾಡ್ಕೊಂಡಿರ್ಬೇಕು. ಇಷ್ಟೇ ಅವರ ಇದಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಿಷ್ಟು ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ ನ್ಯೂಸ್, ಬೆಂಗಳೂರು.